ರಾಜ್ಯದಲ್ಲಿ ಸಿಎಂ ಆಯ್ಕೆ ಆಯಿತು. ಡಿಕೆಶಿ ಕ್ಯಾಬಿನೆಟ್ ಹೇಗಿರುತ್ತೆ? ಸಂಪುಟ ಫೈನಲ್ಗೆ ದೆಹಲಿಗೆ ತೆರಳಿದ್ದಾರೆ ಕಾಂಗ್ರೆಸ್ ಜೋಡೆತ್ತು. ಇವತ್ತು 10 ಸಚಿವರ ಪಟ್ಟಿ ಫೈನಲ್ ಮಾಡಲಿರೋ ಹೈಕಮಾಂಡ್. ಸಿಎಂ ಪದಗ್ರಹಣಕ್ಕೆ ಮುಹೂರ್ತ ಫಿಕ್ಸ್ ಆಯಿತು. ಹಾಗಾದ್ರೆ ಡಿಕೆಶಿ ಕ್ಯಾಬಿನೆಟ್ ಹೇಗಿರುತ್ತೆ? ಸಂಪುಟ ಫೈನಲ್ಗೆ ದೆಹಲಿಗೆ ಹೋಗಿದ್ದಾರೆ ಕಾಂಗ್ರೆಸ್ನ ಜೋಡೆತ್ತು. 10 ಸಚಿವರ ಪಟ್ಟಿ ಇವತ್ತು ಫೈನಲ್ ಮಾಡುತ್ತೆ ಹೈಕಮಾಂಡ್. ಹಿಂದಿನ ಸಂಪುಟದಲ್ಲಿ ಎಷ್ಟು ಸಚಿವರಿಗೆ ಈ ಸಲ ಕೋಕ್ ನೀಡಲಾಗುತ್ತೆ? ಡಿಕೆಶಿ ಸಂಪುಟದಲ್ಲಿ ಎಷ್ಟು ಮಂದಿಯನ್ನ ಡಿಸಿಎಂ ಮಾಡ್ತಾರೆ? ಡಿಸಿಎಂ ಸ್ಥಾನ ಸೃಷ್ಟಿಸದಂತೆ ಹೈಕಮಾಂಡ್ ಮುಂದೆ ಡಿಕೆಶಿ ಷರತ್ತು ಇಟ್ಟಿರೋದು ನಿಜಾನ? 3 ಡಿಸಿಎಂ ಸ್ಥಾನ ಸೃಷ್ಟಿ ಮಾಡೋದಕ್ಕೆ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಅವರು ಒತ್ತಡ ಹಾಕ್ತಿದ್ದಾರಂತೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಯಾರಿಗೆ ಸಿಗುತ್ತೆ ಚಾನ್ಸ್? ಯಾರಾಗ್ತಾರೆ ಹೊಸ ಬಾಸ್? ಕೆಪಿಸಿಸಿ ಅಧ್ಯಕ್ಷರಾಗೋದಕ್ಕೆ 6 ನಾಯಕರ ಮಧ್ಯೆ ಪೈಪೋಟಿ ಇದೆ. ಯಾರಿಗೆ ಸ್ಥಾನ ಸಿಗುತ್ತೆ? ಹಿಂದಿನ ಸಂಪುಟದಲ್ಲಿ ಇದ್ದವರು ಎಷ್ಟು ಜನರಿಗೆ ವಾಪಸ್ ಅಧಿಕಾರ ಸಿಗುತ್ತೆ? ಎಷ್ಟು ಜನರಿಗೆ ಕೋಕ್ ನೀಡಲಾಗುತ್ತೆ? 3 ಡಿಸಿಎಂ ಸ್ಥಾನಗಳಾಗಬೇಕು. ಸಮುದಾಯವಾರು ಅದನ್ನ ಡಿವೈಡ್ ಮಾಡಬೇಕು ಅನ್ನೋದು ಸಿದ್ದರಾಮಯ್ಯ ಅವರ ಒತ್ತಡ. ಆದ್ರೆ ಡಿಸಿಎಂ ಸ್ಥಾನವೇ ಬೇಡ ಅಂತ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರಂತೆ. ಜೊತೆಗೆ ಕೆಪಿಸಿಸಿಯ ಸಾರಥಿ ಯಾರಾಗ್ತಾರೆ ಬಾಸ್? ಇಬ್ಬರು ನಾಯಕರು ದೆಹಲಿಯಲ್ಲಿದ್ದಾರೆ. ಯಾರ್ಯಾರು ಸಚಿವಾಕಾಂಕ್ಷಿಗಳಿದ್ದಾರೋ ಅವರೂ ಕೂಡ ದೆಹಲಿಯಲ್ಲಿದ್ದಾರೆ. ಎಂಎಲ್ಎಗಳು ಎಂಎಲ್ಸಿಗಳು ದೆಹಲಿಯಲ್ಲಿದ್ದಾರೆ. ಇವತ್ತು ಸಂಪುಟದ ಮೊದಲ ಪಟ್ಟಿ ಫೈನಲ್ ಆಗುತ್ತೆ. ಹೈಕಮಾಂಡ್ ನಿಂದ ಪಟ್ಟಿ ಫೈನಲ್ ಆಗುತ್ತೆ. ಅದರಲ್ಲಿ ಯಾರು ಸ್ಥಾನ ಪಡಿತಾರೆ? ಡಿಸಿಎಂ ಸ್ಥಾನ ಬೇಕಾ ಬೇಡವಾ? ಬೇಕು ಅನ್ನೋದಾದ್ರೆ ಯಾರಿಗೆ? ಸಮನ್ವಯ ಸಮಿತಿ ಅನ್ನೋದು ಇರಬೇಕಾ ಬೇಡವಾ? ಹಲವು ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಗೋ ಸಾಧ್ಯತೆ ಇದ್ದು, ಅದರಲ್ಲಿ ಮುಖ್ಯವಾಗಿ ಸಚಿವ ಸ್ಥಾನ ಯಾರ್ಯಾರು ಉಳಿಸ್ಕೊಳ್ತಾರೆ, ಯಾರ್ಯಾರು ಕಳೆದುಕೊಳ್ತಾರೆ, ಮೊದಲ ಹಂತದ ಪಟ್ಟಿಯಲ್ಲಿ ಯಾರು ಸ್ಥಾನ ಪಡಿತಾರೆ? ನೋಡಿ, ನಾನು ಯಾವುದೇ ಸ್ಥಾನವನ್ನು ಬಯಸಿ ಬಂದಲ್ಲ. ಅದು ನಾನು ಆರೋಗ್ಯ ಸಚಿವನಾಗಿದ್ದಾಗ ನಾನು ಪವಿತ್ರದ ಅಜ್ಮೇರಲ್ಲಿದ್ದೆ, ನನಗೆ ಗೊತ್ತೇ ಇಲ್ಲ. ಅದರ ನಂತರ 2018ನಲ್ಲಿ 2 ಖಾತೆ ಸಿಕ್ಕಿದಾಗಲೂ ಕೂಡ ಪಕ್ಷ ನೋಡಿ ಗುರುತಿಸಿಕೊಂಡಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಯಕನಾಗಿದ್ದಾಗ ಅವರು ಉಪನಾಯಕನಾಗಿ ನನ್ನನ್ನು ನನ್ನ ಕೆಲಸ ಗುರುತಿಸಿಕೊಂಡೇ ಕೊಟ್ಟಿದ್ದಾರೆ. ಅಲ್ಲಿ ಚೆನ್ನಾಗಿ ಕೆಲಸ ಮಾಡಿದೆ ಅಂತೇಳಿ ಸ್ಪೀಕರ್ ಪೋಸ್ಟು ಕೊಟ್ಟಿದ್ದಾರೆ. ಇಲ್ಲಿ ಚೆನ್ನಾಗಿ ಕೆಲಸ ಮಾಡಿದೆ ಅಂತೇಳಿ ಏನು ಕೊಡ್ತಂತ ನೋಡುವ. 5ರಲ್ಲಿ ನನಗೇನು ಗೊತ್ತಿಲ್ಲ. ಸಹಜವಾಗಿ ಹೊಸ ಮುಖ್ಯಮಂತ್ರಿ ಅವರು ಡಿಕೆ ಶಿವಕುಮಾರ್ ಅವರು ನಾಳೆ 3ನೇ ತಾರೀಕು ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ. ಅದ್ರ ಜೊತೆಗೆ ಎಷ್ಟು ಜನ ಮಂತ್ರಿಯವರು ಮಾಡಬೇಕು, ಯಾರ್ಯಾರಿಗೆ ಮಾಡಬೇಕಂತಕ್ಕಂಥ ಚರ್ಚೆ ಇಲ್ಲಿ ನಡೀತಾ ಇದೆ. ನಾವು ಆಕಾಂಕ್ಷಿಗಳಿರೋದ್ರಿಂದ ಎಲ್ಲರಿಗೂ ಭೇಟಿಯಾಗಿ ಕೆಲವು ವಿಚಾರಗಳನ್ನ ನಾವು ಹೇಳಿ ಭೇಟಿ ಆಗ್ತಕ್ಕಂಥ ಕೆಲಸಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ. ಯಾವಾಗಲೂ ವಿಶ್ವಾಸ ಕಳ್ಕೋಬಾರ್ದು, ವಿಶ್ವಾಸದಲ್ಲಿ ಇರಬೇಕು. ನಾನು ವಿಶ್ವಾಸದಲ್ಲಿ ಇದ್ದೀನಿ. ಮತ್ತೊಂದು ಬಾರಿ ಅವಕಾಶ ಸಿಗುತ್ತೆ ಅಂತ ಭರವಸೆ ಇದೆ. ಯಾವಾಗ ಭರವಸೆ ಮೇಲೆ ಎಲ್ಲ ನಾವು ಮುಂದೆ ಹೋಗ್ಬೇಕು. ವಿ ಟ್ರೈ ವಾಟ್ ಅವರ್ ಬೆಸ್ಟ್. ಅಪ್ ಟು ಬೀದರ್ ಟು ಬೆಲ್ಗಾಮ್ ತನ ಮೈನಾರಿಟಿಯವರು ಯಾರೂ ಇಲ್ಲ ಅಲ್ಲಿ. ಮೈನಾರಿಟಿ ಲೀಡರ್ಸ್ ಮತ್ತು 4 ಸಲ ನಾನು MLA ಆಗಿದ್ದೀನಿ. ಮತ್ತು ಮುಂದೆ ಎಲೆಕ್ಷನ್ ಇದೆ. ಹೈದರಾಬಾದ್ ಕರ್ನಾಟಕ ಏರಿಯಾನಲ್ಲಿ ಮೈನಾರಿಟಿ ಒಬ್ಬರು ಇರಬೇಕು ಅಂತ. ಇಲ್ಲಾಂದ್ರೂ ಮುಂದೆ ಎಲೆಕ್ಷನ್ನಲ್ಲಿ ತುಂಬ ನಿರಾಶೆ ಆಗಿಬಿಡ್ತಾರೆ, ತೊಂದರೆ ಆಗ್ತದೆ ನಮಗೆ. ಇದೆಲ್ಲ ಪ್ರಾಮಿಸ್ ಮಾಡಿದ್ದಾರೆ. ಆವಾಗ ಈ ಪ್ರಾಮಿಸ್ ಮಾಡಿದ್ರ ಮೇಲೆ ಆ ಏರಿಯಾಗೆ ಭಾಗ್ಯ ಅವಕಾಶ ಮಾಡಬೇಕಾಗ್ತದೆ. ನಾನು ಆಸೆಯನ್ನು ಇಟ್ಕೊಂಡು ಬಂದಿದ್ದೀನಿ. ನನಗೆ ಮತ್ತೊಮ್ಮೆ ಅವಕಾಶ ಕೊಡ್ತಾನೆ ಅನ್ನೋ ಭರವಸೆಯಿಂದ ಇದ್ದೀನಿ. ನಾನು ಕೇಳ್ತಾ ಇದ್ದೀನಿ, ಪಕ್ಷ ಏನು ಕೆಲಸ ಮಾಡುತ್ತೆ ಅದನ್ನು ನಾನು ನಿರ್ವಹಿಸ್ತೀನಿ. ಈಗ ನಾನು ಮಂತ್ರಿಯನ್ನು ಕೊಡಬೇಕು ಅಂತ ಕ್ಲೇಮ್ ಮಾಡ್ತೀನಿ. ಕೊಟ್ಟರೆ ಕೆಲಸವನ್ನು ಮಾಡೋಣ. ಹೈಕಮಾಂಡ್ ಏನು ಹೇಳುತ್ತೆ ಆ ಕೆಲಸವನ್ನು ಮಾಡ್ತೀವಿ. ನಾವು ಪಕ್ಷದ ಶಿಸ್ತಿನ ಸಿಪಾಯಿಗಳು. ಪಕ್ಷ ಹೇಳಿದಂಥ ಕೆಲಸವನ್ನು ಪಕ್ಷ ಆದೇಶ ಮಾಡಿದ ಕೆಲಸವನ್ನು ಹೈಕಮಾಂಡ್ ಮಾಡಿದಂಥ ಕೆಲಸವನ್ನು ನಾವು ನಿರ್ವಹಿಸ್ತೀವಿ. ಮುಖ್ಯಮಂತ್ರಿಗಳು, ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಪಕ್ಷ ತೀರ್ಮಾನಕ್ಕೆ ಬಿಟ್ಟಿದ್ದು. ಇಲ್ಲಿವರೆಗೆ ನಾನು 3 ಖಾತೆ ಹ್ಯಾಂಡಲ್ ಮಾಡಿದ್ದೀನಿ.
ಯಾವತ್ತೂ ಜನತಾದಳದಲ್ಲಿದ್ದಾಗ ಕಾಂಗ್ರೆಸ್ಸಿಗೆ ಬಂದಾಗ ನನಗೆ ಇಂಥ ಖಾತೆ ಕೊಡಿ ಅಥವಾ ನನಗೆ ಮಂತ್ರಿ ಮಾಡಿ ಅಂತ ನಮ್ಮ ಪಕ್ಷ ತೀರ್ಮಾನ ಮಾಡೋದಕ್ಕೆ ನಾನು ಬದ್ಧವಾಗಿ ಕೆಲಸ ಮಾಡಿದ್ದೀನಿ. ಕೃಷಿ ಸಚಿವನಾಗಿ ಭಾಳ ಸಂತೋಷವಾಗಿ ಕೆಲಸ ಮಾಡಿದ್ದೀನಿ. ಮುಂದೆ ಏನು ಅವಕಾಶ ಕೊಡ್ತಾರೆ. ಸಹಜವಾಗಿ ಇವತ್ತು ಸಂಪುಟದ ರಚನೆ ಆಗುತ್ತೆ. ಸಂಪುಟದ ರಚನೆ ಆದಂಥ ಸಂದರ್ಭದಲ್ಲಿ ಈ ಹಿಂದೆ ನಾನು 3 ವರ್ಷ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಮತ್ತೊಂದು ಬಾರಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಲ್ಲಿ ಎಲ್ಲರನ್ನು ಭೇಟಿ ಮಾಡಿ ಅವರಿಗೆ ವಿನಂತಿ ಮಾಡೋಣ, ಅವಕಾಶ ಮುಂದುವರಿಸುವಂಥದ್ದಕ್ಕೆ ಒಂದು ಕೋರಿಕೆಯನ್ನು ಅವ್ರ ಮುಂದೆ ಇಡೋಣ ಅಂತಕ್ಕಂಥ ಕಾರಣದಿಂದ ಇವತ್ತು ನಾನು ಇಲ್ಲಿ ಬಂದೆ. ಇರ್ಬೋದು, ನಾವು 100% ಆಕಾಂಕ್ಷಿ ಇರ್ಬೋದು. ನಾವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಾರಿಗೂ ಕೊಟ್ಟಿಲ್ಲ, ನಮಗೆ 28 ವರ್ಷದಿಂದ ಕೊಟ್ಟಿಲ್ಲ, ಕೊಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ನಾನು ವಿಶೇಷವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧಿ ಸಾಹೇಬರಿಗೆ, ಸುರ್ಜೇವಾಲಾ ಸಾಹೇಬರಿಗೆ, ವೇಣುಗೋಪಾಲ್ ಅವರಿಗೆ ಮತ್ತು ಎಲ್ಲ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ, ಈಗಿನ ಮುಖ್ಯಮಂತ್ರಿ ಆಗ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮನವಿ ಮಾಡಿ, ರೈತರ ಕೋಟಾದಲ್ಲಿ ಏನಾರು ಒಂದು ಮಂತ್ರಿ ಮಾಡುವಂಥ ಅವಕಾಶಕ್ಕೆ ಮಾಡಿರಿ. ಇಲ್ಲ ಮಾಡದೇ ಇದ್ದರೂ ನಾ ಏನು ಬೇಜಾರು ಮಾಡ್ಕೋದಿಲ್ಲ. ಆದರೆ ಒಂದು ಇವತ್ತಿನ ಕಾಂಪಿಟೇಷನ್ ಇದೆ, ಎಲ್ಲ ಶಾಸಕರು ಕೂಡ ಆಗಬೇಕು ಅಂತಾರೆ. ಟೋಟಲ್ 33 ಮಂದಿ ಮಂತ್ರಿಗಳನ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಮತ್ತು ಎಲ್ಲರೂ ಮಾಡಬೇಕಾದ್ರೆ ಕಷ್ಟ, ಮುಖ್ಯಮಂತ್ರಿ ಯಾರೇ ಆಗಿರಲಿ. ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಕೊಟ್ಟರೆ ಭಾಳ ಸಂತೋಷದಿಂದ ಕೆಲಸ ಮಾಡಿ ಸಮರ್ಥವಾಗಿ ಕೆಲಸ ಮಾಡ್ತೀನಿ. ನಾವು ಕಳೆದ 2023ರಿಂದ ಆಕಾಂಕ್ಷಿಯಾಗಿ ಉಳಿದಿದ್ದೀವಿ. ಈ ಸಾರಿ ಯಾರು ನಮ್ಮನ್ನು ಪರಿಗಣಿಸಿ ಅವಕಾಶವನ್ನು ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸದ ಮೇರೆಗೆ ನಮ್ಮ ನಾಯಕರನ್ನ ಹಿಂಬಾಲವೇ ಹೊರಟಿದ್ದೀವಿ. ನೋಡೋಣ, ಇವತ್ತು ನಮ್ಮ ವರಿಷ್ಠರು ಕೂಡ ಭೇಟಿಯಾಗುವಂಥ ಒಂದು ಅವರಲ್ಲಿ ಅಪಾಯಿಂಟ್ಮೆಂಟ್ ಕೂಡ ಕೇಳಿದ್ದೀವಿ. ನಮ್ಮ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರ ಹತ್ರ ಮತ್ತು ಕೆ.ಸಿ. ವೇಣುಗೋಪಾಲ್ ಅವ್ರ ಹತ್ರ ಅವರು ಭೇಟಿಯಾಗಿ ಅವರಿಗೆ ನಾವು ವಿನಂತಿಯನ್ನು ಮಾಡ್ಕೊಳ್ತೀವಿ. ನಿರೀಕ್ಷೆ ಇದೆಯಾ ಸರ್ ಈ ಬಾರಿ? ನಿರೀಕ್ಷೆ ಇದೆ, ಜಿಲ್ಲೆಗೆ ಕೊಡಬೇಕಲ್ಲ ಪ್ರಾಧಾನ್ಯತೆ, ಕೊಡ್ತಾರೆ ಅಂತ ತಿಳ್ಕೊಂಡಿದ್ದೀವಿ. ಸರ್, ನೀವು ಕಾಂಗ್ರೆಸ್ ಬರಬೇಕಾದ್ರೆ ನಿಮ್ಗೊಂದು ಭರವಸೆ ಕೂಡ ಕೊಟ್ಟಿದ್ರು ಸರ್? ಕೊಟ್ಟಿದ್ದಾರೆ. ಭರವಸೆನೂ ಒಂದು ಕಡೆ ಎಲ್ಲ ಇದಿರುತ್ತೆ ಸರ್, ಆಗುತ್ತೆ ಅಂತ ಭಾವನೆ ತಿಳ್ಕೊಂಡಿದ್ವಿ. ಮೊದಲನೇದಲ್ಲಾಗುತ್ತೋ ಎರಡನೇದ್ರಲ್ಲಾಗುತ್ತೋ ಒಟ್ಟಿನಲ್ಲಿ ಆಗುತ್ತೆ. ಹೆಣ್ಮಕ್ಳಿಗೂ ಸ್ವಲ್ಪ ಆದ್ಯತೆ ಜಾಸ್ತಿ ಕೊಡಲಿ. ಹೆಚ್ಚಿನ ಹೆಣ್ಮಕ್ಳು ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸ್ಕೊಳ್ಳೋದೇ ಕಡಿಮೆ. ಅದರಲ್ಲಿ ಬೇರೆಯವ್ರಿಗಿಂತ ಜಾಸ್ತಿ ಪರಿಶ್ರಮ ಹೆಣ್ಮಕ್ಳು ರಾಜಕೀಯ ಕ್ಷೇತ್ರಕ್ಕೆ ಬಂದಾಗ ತಮ್ಮ ಪ್ರಯತ್ನ, ಜನಗಳ ಮನಸ್ಸು ಗೆಲ್ಲುವಂಥ ವಿಚಾರದಲ್ಲಿ ಅವ್ರದ್ದೇ ಆದದ್ದು ಎಲ್ಲ ಪ್ರಯತ್ನ, ಪರಿಶ್ರಮ, ಅಗ್ನಿ ಪರೀಕ್ಷೆಗಳನ್ನ ಎದುರಿಸಿರ್ತಾರೆ. ಇಂಥ ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ಅವಕಾಶ ಕೊಟ್ಟಾಗ, ಗುರುತಿಸಿದಾಗ ಖಂಡಿತವಾಗೂ ಹೆಣ್ಮಕ್ಳು, ಇಡೀ ರಾಜ್ಯದ ಹೆಣ್ಮಕ್ಕಳ ಸಮಸ್ಯೆ ಮತ್ತು ಅವರಿಗೆ ಸ್ಪಂದಿಸುವಂಥ ಶಕ್ತಿಯಾಗಿ, ಧ್ವನಿಯಾಗಿ ನಿಂತ್ಕೊಳ್ಳುವಂಥ ಪ್ರಯತ್ನ ನಾವು ಮಾಡ್ತೀವಿ ಅನ್ನುವಂಥ ನಂಬಿಕೆಯಿಂದ ನಾನು ಮಾತಾಡ್ತಾ ಇದ್ದೀನಿ. ಇದೆಲ್ಲ ನನ್ನ ಹೈಕಮಾಂಡ್ ಮೇಲೆ, ಡಿ ಕೆ ಸಾಹೇಬ್ರ ಮೇಲೆ, ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ, ಅವ್ರ ಮೇಲೆ ಐತ್ರಿ ಸರ್. ನನ್ನ ದೃಷ್ಟಿನಲ್ಲಿ ಹಂಗೆ ಸಿಕ್ಕರೆ ನನಗೂ ನಮ್ಮ ಡಿಸ್ಟ್ರಿಕ್ನಲ್ಲಿ, ನಮ್ಮ ತಾಲೂಕಿನಲ್ಲಿ ಜಾಸ್ತಿ ಅನುದಾನ ತರೋದು ಇರ್ತೈತಿ. ಸೊ ಹಿಂದೆಂತೂ ಸರ್ಕಾಣಲ್ಲ ಸರ್, ಯಾಕಂದರೆ ಹಂಗೆ ಸಿಕ್ಕರೆ ನಾನು ಇನ್ನೂ ಜಾಸ್ತಿ ಕೆಲ್ಸಗಳು ಮಾಡಿಸ್ಬೋದು, ಇನ್ನೂ ಅದು ಫೈನಾನ್ಷಿಯಲ್ ಸ್ಟ್ರೆಂತ್ ಸಿಗ್ತೈತಿ ನಮ್ಮ ಡಿಸ್ಟ್ರಿಕ್ನಲ್ಲಿ ಕೆಲ್ಸಗಳು ಮುಂದುವರೆಯೋಕ್ಕೆ. ಸೊ ಏನಾರ ಡಿಸಿಷನ್ ಇರಲಿ ನಾನು ವೆಲ್ಕಮ್ ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.